ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ನಲ್ಲಿ ಹೊಸ ಯುಗ ಆರಂಭ. ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಕಮೀನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣವೇ ಇರುತ್ತೆ ಅನ್ನೋದನ್ನು ಅವರು ಇನ್ನೂ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಹಾರ್ಮುಜ್ ಮೇಲಿನ ನಿಯಂತ್ರಣದಿಂದ ಇರಾನ್ ಹೊಸ ಯುಗಕ್ಕೆ ಎಂಟ್ರಿ ಕೊಟ್ಟಿದೆ ಅಂತ, ಯುದ್ಧದಿಂದ ಸಾಧಿಸಿದ್ದೇನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಟ್ರಂಪು ಹಾರ್ಮುಜ್ ಬಾಗಿಲು ತೆಗೀರಿ ಅನ್ನೋದಕ್ಕೆ ಕಮೇನಿ ಈ ಟಾಂಗ್ ಕೊಡೋದ್ರ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ಮುಜ್ತಬಾ ಕಮೀನಿನೇ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಕೇಳಿದ್ರೆ ನಾವು ಒಂದು ಸ್ವಲ್ಪ ಇದರಲ್ಲಿ ಡೌಟ್ಫುಲ್ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ಮುಜ್ತಬಾ ಎಲ್ಲಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಮೇರೆಗೆ ಅವರು ವಿಡಿಯೋ ಮೂಲಕ ಮಾತುಕತೆಗಳನ್ನ ಆಡ್ತಾರೆ ಅಂತ ಕೇಳಿದ್ರೆ ಇಲ್ಲ. ಬಟ್ ಒಂದು ಲೆಟರ್ ಹೆಡ್ ಇರುವಂತಹ ಹೇಳಿಕೆಗಳು ಬರ್ತಿದೆ ಎಲ್ಲ ಕಡೆ. ಪ್ರಾಬಬ್ಲಿ ಇದು IRGC ಮುಜ್ತಬಾ ಕಮೀನಿಯ ಹೆಸರು ಹೇಳ್ಕೊಂಡು IRGC ಮನಸ್ಸಲ್ಲಿರೋದನ್ನ ಹೇಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ನಮಗೆ. ಆಮೇಲೆ ಅಮೆರಿಕ ಮಾಡಿದ ಎಡವಟ್ಟು, ಹಾರ್ಮುಜ್ ಜಲಸಂಧಿ ಅನ್ನೋದು ಇಂಟರ್ನ್ಯಾಷನಲ್ ಜಲಮಾರ್ಗ ಆಗಿತ್ತು. ಇರಾನ್ಗೆ ಯಾವುದೇ ಹಕ್ಕಿರಲಿಲ್ಲ. ಇರಾನ್ಗೆ ಸಂಬಂಧಪಟ್ಟ ಒಂದು 3 ದ್ವೀಪಗಳು ಮಾತ್ರ ಈ ಜಲಸಂಧಿ ಮಾರ್ಗದಲ್ಲಿ ಹಾದು ಹೋಗ್ತಾ ಇತ್ತು. ಬಟ್ ಅಮೆರಿಕ ಮಾಡಿದ ಎಡವಟ್ಟು ಜಗತ್ತು ಅದಕ್ಕೆ ಪ್ರತಿಫಲ ಉಣ್ಣುವಂತೆ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮೊದಲನೇದಾಗಿ ಮುಜ್ತಬಾ ಕಮೀನಿ ನಿಜವಾಗ್ಲೂ ಈ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತ ನೋಡಿದ್ರೆ ಡೌಟ್ಫುಲ್ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರನ್ನ ಯಾರೂ ವಿಡಿಯೋ ಮೂಲಕ ಹೇಳಿಕೆಗಳನ್ನು ಕೊಡೋದನ್ನ ನೋಡಿಲ್ಲ. ಪ್ರಾಬಬ್ಲಿ IRGC ತನ್ನ ಮನಸ್ಸಲ್ಲಿರೋದನ್ನ ಮುಜ್ತಬಾ ಕಮೀನಿ ಅವರ ಲೆಟರ್ ಹೆಡ್ನಲ್ಲಿ ಹೇಳ್ತಾ ಇದೆಯಾ ಅಂತ. ನೋಡಿ, ಮುಜ್ತಬಾ ಕಮೇನಿ ಇರಾನ್ನ ಸುಪ್ರೀಂ ಲೀಡರ್ ಆದ ಬಳಿಕ ಈವರೆಗೂ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಂಡಿಲ್ಲ. ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ದಾವೆ. ಅವರು ಆರೋಗ್ಯವಾಗಿದ್ದಾರಾ ಅಥವಾ ಕೋಮಾದಲ್ಲಿದ್ದಾರಾ ಅಥವಾ ಅವರ ಕಂಡೀಷನ್ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟತೆಗಳಿಲ್ಲ. ಆದರೆ ಅವರು ಬದುಕಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟತೆ ಮಾತ್ರ ಇರುವಂಥದ್ದು. ಅವರೀಗ ಕೋಮಾ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ಕೆಲವು ಗುಪ್ತಚರ ಮಾಹಿತಿಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೂಲಗಳಿಂದ ಬರ್ತಾ ಇರುವಂಥದ್ದು. ಸೊ ಈ ಹಂತದಲ್ಲಿ ಮುಜ್ತಬಾ ಕಮೇನಿ ಹಲವು ಹೇಳಿಕೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಈ ಹೇಳಿಕೆಗಳು ಬಿಡುಗಡೆ ಮಾಡ್ತಾ ಇರುವಂಥದ್ದು ಯಾರು ಅನ್ನುವಂಥದ್ದು ಪ್ರಶ್ನೆ ಕೂಡ ಈಗ ಹುಡ್ತಾ ಇರುವಂಥದ್ದು. ಬಹುಶಃ IRGC ಮುಜ್ತಬಾ ಕಮೇನಿ ಅವರ ಟ್ವಿಟರ್ ಹ್ಯಾಂಡಲ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದೆಯಾ, ಅದನ್ನು ಬಳಕೆ ಮಾಡಿಕೊಂಡು ತನ್ನ ಹೇಳಿಕೆಗಳನ್ನು ಅವರ ಹೇಳಿಕೆಯ ರೂಪದಲ್ಲಿ ಪ್ರತಿಪಾದಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಬಹುಶಃ ಅದೇ ರೀತಿ ಆದಂತೆ ಕಾಣಿಸ್ತಾ ಇದೆ. ಸೊ ಈಗ ಒಂದು ಹೊಸ ಹೇಳಿಕೆಯನ್ನು ಕೂಡ ಮುಜ್ತಬಾ ಕಮೇನಿ ಟ್ವಿಟರ್ ಅಕೌಂಟಿಂದ ಬಂದಿರುವಂಥದ್ದು. ಅದು ಇರಾನ್ನಲ್ಲಿ ಹೊಸ ಯುಗ ಶುರುವಾಗಿದೆ ಅನ್ನುವಂಥದ್ದು. ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಶುಲ್ಕವನ್ನು ವಿಧಿಸ್ತೀವಿ, ಅದರಿಂದ ನಾವು ಇರಾನ್ನ ಅಭಿವೃದ್ಧಿಯನ್ನ ಮಾಡ್ತೀವಿ, ಮತ್ತೆ ಹೊಸದಾಗಿ ದೇಶವನ್ನು ಕಟ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮುಂಚೆ ಹಾರ್ಮುಜ್ ಜಲಸಂಧಿಯ ಮೇಲೆ ಯಾವುದೇ ರೀತಿಯಾದಂಥ ನಿಯಂತ್ರಣಗಳು ಇರಾನ್ಗೆ ಇರಲಿಲ್ಲ, ಮತ್ತು ಯಾವುದೇ ರೀತಿಯಾದಂತಹ ಶುಲ್ಕಗಳನ್ನು ಕೂಡ ವಿಧಿಸ್ತಾ ಇರಲಿಲ್ಲ. ಈ ಒಂದು ಯುದ್ಧವನ್ನ ಮಾಡಿ ಈ ಒಂದು ಪ್ರದೇಶದಲ್ಲಿ ಶುಲ್ಕವನ್ನು ವಿಧಿಸುವಂತಹ ಪ್ರಮೇಯವನ್ನ ಅಮೆರಿಕ ತಂದೊಡ್ಡಿರುವಂಥದ್ದು. ನೋಡಿ, ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳ್ತಾರೆ, ಕದನ ವಿರಾಮವನ್ನು ಮಾಡಿಕೊಂಡು ಈ ಜಲಸಂಧಿಯ ಮೂಲಕ ನಾವು ಹಣವನ್ನು ಗಳಿಸೋಣ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾರೆ. ಜಾಗತಿಕ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆದ ಬಳಿಕ ಇಲ್ಲಿ ಕಡಿಮೆ ಹಣವನ್ನು ನೀವು ವಿಧಿಸಬೇಕು, ಹೆಚ್ಚು ಪಾವತಿ ಮಾಡಲಿಕ್ಕೆ ಒತ್ತಾಯ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಆ ಮೂಲಕ ಜಗತ್ತಿನ ಕಣ್ಣೊರೆಸುವಂಥ ಪ್ರಯತ್ನವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ. ಈಗೇನಾದರೂ ಒಂದು ವೇಳೆ ಇರಾನ್ 18 ಕೋಟಿ ಇರುವಂತಹ ಶುಲ್ಕವನ್ನು ಕಡಿಮೆಗೆ ಇಳಿಸಿದ್ರೆ ಆ ಕ್ರೆಡಿಟ್ ಅನ್ನು ಕೂಡ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನೋಡಿ, ಉಚಿತವಾಗಿದ್ದಂಥದ್ದು ಸರ್ವಿಸ್ ಅನ್ನ ಅಥವಾ ಮಾರ್ಗವನ್ನ ಈಗ ಹಣ ಕೊಟ್ಟು ಓಡಾಡುವಂತ ಪರಿಸ್ಥಿತಿಗೆ ಒಂದು ಕಡೆಗೆ ಡೊನಾಲ್ಡ್ ಟ್ರಂಪ್ ತಂದಿಟ್ರೆ, ಆ ಹಣವನ್ನ ಬಳಕೆ ಮಾಡಿಕೊಂಡು ದೇಶವನ್ನು ಉದ್ಧಾರ ಮಾಡುವಂತ ಪ್ರಯತ್ನವನ್ನು ಕೂಡ ಈಗ ಇರಾನ್ ಕೈ ಹಾಕಿರುವಂತದ್ದು. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಹೊಸ ನಿಯಮಗಳನ್ನ ಜಾರಿ ತರುವಂತ ಪ್ರಯತ್ನವನ್ನ ಮಾಡಿ ಜಗತ್ತನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಇರಾನ್ ಮತ್ತೆ ಅಮೆರಿಕ ಮಾಡ್ತಾ ಇದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಕದನ ವಿರಾಮ ಹಳ್ಳ ಹಿಡಿಯುತ್ತೆ, ಯುದ್ಧದ ಪರಿಸ್ಥಿತಿಗಳು ಯಾವುದೇ ಕ್ಷಣದಲ್ಲಿ ಮತ್ತೆ ಸೃಷ್ಟಿ ಆಗಬಹುದು, ಜಗತ್ತಿನಲ್ಲಿ ಸಂಕಷ್ಟ ಮುಂದುವರಿಬಹುದು ಅನ್ನೋದು ಗೊತ್ತಾಗ್ತಾ ಇದೆ.